ಇದು ಸ್ಪೆಷಲ್ ಹೋಳಿಗೆ ಸಾರು, ಹಬ್ಬಕ್ಕೆ ಮಾಡುವ ಸ್ಪೆಷಲ್ ಹಬ್ಬದ ಹೋಳಿಗೆ ಸಾರು ಮಾಡುವ ಸಿಂಪಲ್ ಸ್ಟೈಲ್. ಹಬ್ಬದ ಭರ್ಜರಿ ಊಟ ಮಾಡಿದ ಮೇಲೆ ಹೋಳಿಗೆ ಸಾರು ಊಟ ಮಾಡಿದ್ರೆ ಜೀರ್ಣ ಆಗುತ್ತೆ. ಹಾಗಾಗಿ ಹೋಳಿಗೆ ಸಾರು ವಿಶೇಷ ಸಾರು. ಹೋಳಿಗೆ ಸಾರು ಕುಡಿತಾ ಇದ್ರೆ ಅದರ ರುಚಿ ಗಮ್ಮತ್ತೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಅದೊಂಥರ ಸಾಂಪ್ರದಾಯಿಕ ರುಚಿ. ನಮಸ್ಕಾರ ಸ್ನೇಹಿತರೆ, ನನ್ನ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹೋಳಿಗೆ ಸಾರಿಗೆ ಒಂದು ಹಿಡಿ ಹುಣಸೆ ಬಿಸಿಯಾದ ಬೇಳೆ ಕಟ್ಟೋದ್ರ ಮೇಲೆ ಹಾಕಿದ್ರೆ ಬೇಗ ನೆಂದು ಸ್ಮೂತ್ ಆಗುತ್ತೆ. ಹುಣಸೆ ಹಣ್ಣು ನೆನೆಯೋದ್ರೊಳಗೆ ಎಲ್ಲ ಮಸಾಲೆನೂ ಹುರ್ಕೊಳ್ಳೋಣ. ಈ ಮಸಾಲೆ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಅದೇ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಚೆನ್ನಾಗಿ ಹುರಿಬೇಕು. ಗೋಲ್ಡನ್ ಬ್ರೌನ್ ಆಗಂಗೆ ಎಲ್ಲದನ್ನು ಹುರಿರಿ. ಸಾರಿನ ಸಾಂಪ್ರದಾಯಿಕ ರುಚಿ ಇರೋದೇ ಇದನ್ನು ಹುರಿಯೋದು, ರುಬ್ಬೋದು ತುಂಬ ನುಣ್ಣಗಾಗಂಗೆ ರುಬ್ಬಬೇಕು. ಅವಾಗ ಇದು ರುಚಿಯಾಗಿರುತ್ತೆ. ಆಮೇಲೆ ದಪ್ಪ ಇರಬಾರ್ದು, ಸಾರು ತಿಳಿಯಾಗಿ ನೀರಿನಂತಿರಬೇಕು. ಒಣಮೆಣಸಿನ್ಕಾಯಿ ಗರಿ ಗರಿ ಆಗಂಗೆ ಹುರ್ಕೊಳ್ಳೋಣ. ಜೊತೆಗೆ ಒಣ ಕೊಬ್ಬರಿನೂ ಹಾಕಿ ಹುರ್ಕೊಳ್ಳೋಣ. ಇದು ರುಬ್ಬಕ್ಕೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕೋದು ಬೇಡ, ಯಾಕಂದರೆ ಬರೀ 2 ಮೆಣಸಿನ್ಕಾಯಿ ಅಷ್ಟೇ ಹಾಕಬೇಕು. ಇದು ಒಗ್ಗರಣೆಗೆ ಹಾಕೋಣ. ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಹೋಳಿಗೆ ಸಾರಿಗೆ ಇಷ್ಟೇ ಮಸಾಲೆ, ಜಾಸ್ತಿ ಏನನ್ನು ಹಾಕಂಗಿಲ್ಲ. ಇದ್ರ ಜೊತೆಗೆ ಡ್ರೈ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಈಗ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿರೋದನ್ನು ಮೊದಲು ನುಣ್ಣಗಾಗಂಗೆ ಡ್ರೈ ಪುಡಿ ಮಾಡ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಒಂದು ಸಣ್ಣ ಸ್ಪೂನು ಅರಿಶಿಣ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಹುಣಸೆ ಹಣ್ಣು ಚೆನ್ನಾಗಿ ಕಿವುಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಸಾರಿಗೆ ಒಗ್ಗರಣೆ ಮಾಡೋಣ. ಒಂದು 3 ಎಸಳು ಕರಿಬೇವು, 6 ಒಣಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡಿ ಬೇಳೆ ಕಟ್ಟಿಗೆ ಹಾಕಿ ರುಬ್ಬಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆನೂ ಹಾಕಿ ಹುಣಸೆ ರಸ ಕಿವುಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ. ನಾನು ಮಾಡ್ತಾ ಇರೋದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹುಣಸೆ ರಸ ಹಾಕೋಣ. ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಬೇಕು ಏನು ಬೇಡ ಅಂತ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಸರಿ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಬೇಕು, ಆಪ್ಷನಲ್. ರುಚಿಯಾದ ಹೋಳಿಗೆ ಸಾರು ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರುಚಿಯಾಗಿದೆ ಸಾರು, ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಪರ್ಫೆಕ್ಟ್ ಹೋಳಿಗೆ ಸಾರು ರೆಡಿ. ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕು ಒಗ್ಗರಣೆಗೆ 4 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ. ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಅರ್ಧ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಅರಿಶಿನ ಪುಡಿ ಹಾಕೋಣ. ಒಗ್ಗರಣೆ ಫ್ರೈ ಆಗಲಿ, ಒಂದು 2-3 ನಿಮಿಷ ಬೇಯಲಿ ಚೆನ್ನಾಗಿ, ಎಲ್ಲ ಮಿಕ್ಸ್ ಆಗಲಿ, ಉಪ್ಪು ಎಲ್ಲ ಮಿಕ್ಸ್ ಆಗಲಿ. ಒಗ್ಗರಣೆ ರೆಡಿಯಾಗಿದೆ. ಮಾವಿನಕಾಯಿ ತುರ್ಕೊಳ್ಳೋಣ. ಒಂದು ಮಾವಿನಕಾಯಿ ಪೂರ್ತಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಬಾಣಲಿಗೆ ಅನ್ನ ಹಾಕಿ ಮಾವಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸೋಣ. ನಾನು ಮಾವಿನಕಾಯಿ ತುರಿನ ಹಸಿಯಾಗಿ ಹಾಕ್ತೀನಿ. ಇದು ಒಂಥರ ರುಚಿ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಈ ಥರ ಮಾಡಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ನೋಡಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ. ಈಗ ಬೋಂಡ ಮಾಡೋಣ. ಸ್ಪೆಷಲ್ ಊಟ ಅಂದಾಗ ಬೋಂಡ ಇರಲೇಬೇಕಲ್ಲ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, 2 ಈರುಳ್ಳಿ ತಗೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಓಂಕಾಳು, ಇಂಗು. ಬೋಂಡಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕಿ ಕಲಸೋಣ. ಸ್ವಲ್ಪ ಕಾಯಿಸಿದ ಎಣ್ಣೆ, ಸ್ವಲ್ಪ ಸೋಡಾ ಪುಡಿನೂ ಹಾಕಬೇಕು. ಸ್ವಲ್ಪ ಸ್ಮೂತಾಗಿ ಕಲಸಿದ್ರೆ ಸ್ಮೂತಾದ ಬೋಂಡ ರೆಡಿ ಆಗ್ತದೆ. ಈ ಥರ ಹದವಾಗಿ ಹಿಟ್ಟು ಕಲಿಸ್ಕೋಬೇಕು. ಎಣ್ಣೆ ಕಾದಿದೆ. ಈಗ ಈ ಥರ ಬೋಂಡ ಬಿಡ್ತಾ ಹೋಗೋಣ. ಸ್ಮೂತಾಗಿರೋದ್ರಿಂದ ಈಜಿಯಾಗಿ ಹಾಕ್ಬೋದು. ಈ ಥರ ಹಾಕಿ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಈ ಥರ ತಿರುಗಿಸಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕರೀರಿ. ರುಚಿಯಾದ ಗರಿಗರಿಯಾದ ಬೋಂಡ ರೆಡಿ. ನಿಮಗೆ ನಾನು ಮಾಡಿದ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.